ಈಗ ಸುಂದರ ಬೆಳದಿಂಗಳ ಮಧುರತೆಯ ಮೂಲಕ ಗೋಲ್ಡನ್ ಟಿಕೆಟ್ಗಾಗಿ ಫೈಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಅನುಷ್ಕಾ ಫ್ರಮ್ ದಿ ಟೀಮ್ ಲವ್ಲಿ ಲಕ್ಷ್ಮೀ ನಾಗರಾಜ್. ಅನುಷ್ಕಾ ಅಯ್ಯೋ ಓಕೆ? ಹಾ ಅಕ್ಕ, ಏನಾಯ್ತು? ಅಂದ್ರೆ ಎಂಜಲ್ ಸೇರ್ಕೊತಿದ್ದೆ. ಸ್ವಲ್ಪ ಎಂಜಲ್ ಸೇರ್ಕೋತು ಸರ್ ಅವಳಿಗೆ. ದಟ್ಸ್ ಓಕೆ, ಬಟ್ ಅಷ್ಟು ಕಷ್ಟವಾದ ಹಾಡನ್ನ ಅವಳು ಆಯ್ಕೆ ಮಾಡಿ ಹಾಡಿದಳ, ಅದಕ್ಕೆ ನಮ್ಮ ಅನುಷ್ಕಾಗೆ ಬರ್ಲಿ ಚಪ್ಪಾಳೆ. ಗುಡ್ ಬೇಬಿ ಸರ್. ಅನುಷ್ಕಾ, ಈ ಕಾಂಪಿಟಿಷನ್ ಶುರುವಾಗಿ ಎಷ್ಟು ತಿಂಗಳಾಯ್ತು? 3 months ಆಯ್ತಾ? ನೀನು ಬಂದಾಗ್ನಿಂದ ಇಲ್ಲಿವರೆಗೂ ಯು ಥಿಂಕ್ ಯು ಲರ್ನ್ಡ್ ಎನಿಥಿಂಗ್? ಕಲ್ತಿದ್ಯಾ? ಅಷ್ಟೇ. ದಟ್ ಈಸ್ ವಿಕ್ಟ್ರಿ. ಯು ಹ್ಯಾವ್ ಲರ್ನ್ಡ್. ನೀನು ಮೊದಲು ಹೇಗೆ ಹಾಡ್ತಿದ್ದೆ ಅಲ್ಲಿ ಕಂಪೇರ್ ಮಾಡಿದಾಗ ಈಗ ಹೇಗೆ ಹಾಡ್ತಾ ಇದೆಯಾ? ಯು ಹ್ಯಾವ್ ರಿಯಲಿ ಎಕ್ಸೆಲ್ಡ್. ಯು ಬಿಕಮ್ ಅ ಫ್ಯಾಂಟಾಸ್ಟಿಕ್ ಸಿಂಗರ್ ನೌ. ಥ್ಯಾಂಕ್ ಯು. ಇವತ್ತೇನಂದ್ರೆ ಯು ಪಿಕ್ಡ್ ಅ ವೆರಿ ವೆರಿ ಡಿಫಿಕಲ್ಟ್ ಸಾಂಗ್. ಯು ಆರ್ ಎ ವೆರಿ ಗುಡ್ ಟ್ಯಾಲೆಂಟ್. ಡೋಂಟ್ ಬಿ ಸೋ ಅಷ್ಟೊಂದು ನೀನು ಭಯ ಪಡಬೇಡ. ಓಕೆ, ನಿನ್ನ ಡಾನ್ಸ್ ನಮಗಿಷ್ಟ, ನಿನ್ನ ಮಾತಿಷ್ಟ, ನಿನ್ನ ಹಾಡಿಷ್ಟ, ನಿನ್ನ ಟ್ಯಾಲೆಂಟ್ ನಮಗಿಷ್ಟ. ವಿ ಆಲ್ ಆರ್ ವೆರಿ ಫಾಂಡ್ ಆಫ್ ಅನುಷ್ಕಾ. ನಾವೆಲ್ಲ ಅನುಷ್ಕಾ ಫ್ಯಾನ್ಸ್. ಯಾಕೆಂದ್ರೆ ಶಿ ಇಸ್ ಎ ವಂಡರ್ಫುಲ್ ಕಿಡ್. ಶಿ ಇಸ್ ಎ ವೆರಿ ಗುಡ್ ಟ್ಯಾಲೆಂಟ್. ನೋ ಪ್ರಾಬ್ಲಮ್. ಯು ಡಿಡ್ ಯುವರ್ ಬೆಸ್ಟ್. ಓಕೆನಾ? ಅಯ್ಯೋ, ಅವಳಿಗೊಂದು ಹಗ್ಗಿ ಕೊಡಿ ನಮ್ಮೆಲ್ಲರ ಪರವಾಗಿ, ಎಲ್ಲರ ಕಡೆಯಿಂದ. ಒಪರಾ ಸ್ಟೈಲ್ ಅಲ್ಲಿ 3 ಜಡ್ಜಸ್ ಹೆಸರು ಹೇಳು. ಒಪರಾ ಸ್ಟೈಲ್ ಅಲ್ಲಿ 3 ಜಡ್ಜಸ್ ಹೆಸರು. ವಿಜಯ್ ಪ್ರಕಾಶ್ ಸರ್. ಓಹೋ, ನೆಕ್ಸ್ಟ್ ಹೆಸರು? ಅರ್ಜುನ್ ಜನ್ಯ ಸರ್. ನೆಕ್ಸ್ಟ್ ಹೆಸರು? ರಾಜೇಶ್ ಕೃಷ್ಣನ್ ಸರ್. ಓಹೋ, ಅನುಶ್ರೀ ಅಕ್ಕ. ಅನುಶ್ರೀ ಅಕ್ಕ. ನನ್ಗೆ ಇಷ್ಟು ಇಮೋಷನಲ್ ಆಗಿ ಹೇಳ್ಬಿಟ್ಲು. ಯಾಕೆ ಅವ್ರದೆಲ್ಲ ಚೆನ್ನಾಗಿ ಹೈ ನೋಟಲ್ಲಿ ಹೇಳ್ಬಿಟ್ಟು ನನ್ ಆ ಥರ ಎಲ್ಲ ನಂಗೆ ಸ್ವಲ್ಪ ಸ್ಮೈಲಿಂಗ್ ಬ್ರೈಟ್ ಆಗಿ ಹೇಳು. ಅನುಶ್ರೀ ಅನುಷ್ಕಾ. ನೋಡಿ, ಆನ್ ದ ಸ್ಪಾಟ್ ಅಲ್ಲಿ ಅವಳಿಗೊಂದು ಟಾಸ್ಕ್ ಕೊಟ್ವಿ. ಎಸ್, ಒಪರಾ ಸ್ಟೈಲ್ ಅಲ್ಲಿ ನಮ್ಮ ಎಲ್ಲರ ಹೆಸರು ಹೇಳು ಅಂತ. ಅವಳು ಕಂಪೋಸ್ ಮಾಡ್ಕೊಂಡು ಹೇಳಿದ್ದು. ದ್ಯಾಟ್ ಈಸ್ ಯುವರ್ ಟ್ಯಾಲೆಂಟ್ ಅನುಷ್ಕಾ. ದ್ಯಾಟ್ ಈಸ್ ಯುವರ್ ಟ್ಯಾಲೆಂಟ್. ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್. ಓಕೆ, ವೆರಿ ಗುಡ್. ವಿ ಆರ್ ಪ್ರೌಡ್ ಆಫ್ ಯು. ಪ್ರೌಡ್ ಆಫ್ ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವಿ ಸರ್. ಸೊ ಈಗ ನನ್ನ ಫೇವ್ರೆಟ್ ಅನುಷ್ಕಾಗೆ ನಮ್ಮ ಫೇವ್ರೆಟ್ ಜೂರಿ ಫೇವ್ರೆಟ್ ನಂಬರ್ಸ್ ಕೊಡ್ತಾರೆ. ಓಕೆನಾ? Okay, and total percentage 93.2. ಅಕ್ಕ, ನೀವಂದ್ರೆ ನಂಗೆ ತುಂಬ ಇಷ್ಟ. ಆಮೇಲೆ ನೀವು ಬೆಸ್ಟ್ ಆ್ಯಂಕರ್ ಅಕ್ಕ. ಅಂದರೆ ನಿಮ್ಮ ಥರ ಆ್ಯಂಕರ್ ಇನ್ನೂ ಬಂದಿಲ್ಲ, ಬರೋದು ಇಲ್ಲ ಅಕ್ಕ. ಕ್ಯೂಟಿ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು. ಅದಕ್ಕೆ ಅಕ್ಕ ನಿಮ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ. ನಂಗೋಸ್ಕರ ಒಂದು ಸರ್ಪ್ರೈಸಾ? ಓ ಮೈ ಗಾಡ್, ಫಸ್ಟ್ ಟೈಮ್ ನೋಡು ಯಾರು ಆ್ಯಂಕರ್ಗೆ ಒಂದು ಸರ್ಪ್ರೈಸ್ ತಂದಿದ್ದಾರೆ. ಓಪನ್ ಮಾಡ್ಲಾ? ದಿಸ್ ಇಸ್ ಸೋ ಬ್ಯೂಟಿಫುಲ್. ವಾವ್, ಇಲ್ಲಿ ನೋಡಿ ವಾಟ್ ಐ ಹ್ಯಾವ್ ಗಾಟ್. ದಿಸ್ ಇಸ್ ಸೋ ಕ್ಯೂಟ್. ನಿರೂಪಣೆಯ ಮಹಾರಾಣಿ ಅನುಶ್ರೀ, 20 ವರ್ಷಗಳ ಸಾಧನೆ. ನಿಮ್ಮಂತ ಆಂಕರ್ ಇದುವರೆಗೂ ಬಂದಿಲ್ಲ, ಇನ್ ಮುಂದೇನೂ ಬರೋದಿಲ್ಲ. ಬೈ ಅನುಷ್ಕಾ. ದಿಸ್ ಇಸ್ ಸೋ ಬ್ಯೂಟಿಫುಲ್ ಅನುಷ್ಕಾ. ಎಷ್ಟು ಚೆನ್ನಾಗಿದೆ. ನೀನೇ ಮಾಡಿದ್ದ ಇದು? ದೀಕ್ಷಾ ಅಕ್ಕ ಮತ್ತೆ ನೇಹಾ ಅಕ್ಕ. ಹಾಯ್ ದೀಕ್ಷಾ, ಹಾಯ್ ನೇಹಾ. ಕ್ಯಾನ್ ಯು ಕಮ್ ಆನ್ ಸ್ಟೇಜ್ 1 second? ಬನ್ನಿ. Thank you. Thank you. This is so beautiful. Thank you. Thank you, Anushka. This means a lot. This means a lot. Thank you very much. ಫಿನಾಲೆ ಟಿಕೆಟ್ಗಾಗಿ ನಡೀತಾ ಇರುವಂತಹ ಈ ಸ್ವರ ಸಮರದಲ್ಲಿ ನಮ್ಮ ಅರುಣ್ ಸರ್ ಬ್ಯಾಂಡ್ನ ಅದ್ಭುತವಾದಂತಹ ಗಿಟಾರ್ ವಾದಕರಾದಂತಹ ಶ್ರೀನಿವಾಸ್ ಸರ್ ವಾಂಟ್ಸ್ ಟು ಶೇರ್ ಸಮಥಿಂಗ್ ಆನ್ ಸ್ಟೇಜ್. ಶ್ರೀನಿವಾಸ್ ಸರ್.
ಈಗ ತಾನೇ ಅಮೃತ ವರ್ಷಿಣಿ ಹಾಡು ಕೇಳಿದ್ವಿ, ಈ ಸುಂದರ ಬೆಳದಿಂಗಳ. ಯಾಕೆ ಈಗ ಆ ವಿಷಯಕ್ಕೆ ಬಂದೆ ಅಂದರೆ, ಇದೇ ಹಾಡಲ್ಲಿ ತುಂತುರು ತುಂತುರು ಅನ್ನೋ ಹಾಡಿಗೆ ಒಬ್ಬ ಖ್ಯಾತ ಮ್ಯಾಂಡ್ಲಿನ್ ವಾದಕರು NS ಪ್ರಸಾದ್ ಅಂತ ಅವ್ರು ನುಡಿಸಿದ್ದು ಜ್ಞಾಪಕಕ್ಕೆ ಬಂತು. ಅವರು ಇತ್ತೀಚೆಗೆ ತಾನೇ ದೈವಾಧೀನರಾದರು. ಅವರು ಈ ಭಾವಗೀತೆ ಫೀಲ್ಡಲ್ಲಿ ತುಂಬ ಹೆಸರು ಮಾಡಿದರು. C. ಅಶ್ವಥ್, ಅದಕ್ಕೂ ಮುಂಚೆ ಅನಂತ ಸ್ವಾಮಿ, H. K. ನಾರಾಯಣ್, ಪ್ರಖ್ಯಾತ ಭಾವಗೀತೆ ಸಂಯೋಜಕರ ಹತ್ತಿರ ಅವರು ಕೆಲಸ ಮಾಡಿದ ಬಹು ಬೇಡಿಕೆಯ ಒಬ್ಬ ಮ್ಯಾಂಡಲಿನ್ ಕಲಾವಿದರು. ಅವರು ಇತ್ತೀಚೆಗೆ ತಾನೇ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ. ನನ್ನಂಥ ಹಲವಾರು ಗಿಟಾರಿಸ್ಟ್ ಒಂದೇ ಅಲ್ಲ, ತಬಲಾ ವಾದಕರಿರ್ಬೋದು, ಫ್ಲೂಟ್ ಅವ್ರು ಇರ್ಬೋದು, ಹಲವಾರು ಕಲಾವಿದರನ್ನು ಬೆಳಕಿಗೆ ತಂದು ಒಬ್ಬ ಗಾಡ್ ಫಾದರ್ ಆಗಿ ಬಹಳಷ್ಟು ಶಿಷ್ಯಂದ್ರನ್ನ ಅವರು ರೆಡಿ ಮಾಡಿದ್ರು, ನಮ್ಮ ಫೀಲ್ಡಿಗೆ ಇಂಟ್ರಡ್ಯೂಸ್ ಮಾಡಿದ್ರು. ಈ ನೆನಪಿಗಾಗಿ ಅವ್ರ ಬಗ್ಗೆ ಒಂದೆರಡು ಮಾತಾಡಿದೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಎಲ್ಲರ ಹತ್ರ ಮೌನ ಆಚರಿಸಿ ನಾನು ವಿರಮಿಸ್ತೇನೆ. ಥ್ಯಾಂಕ್ ಯು. ಅದ್ಭುತವಾದ ಪರ್ಫಾರ್ಮೆನ್ಸ್. ಇದು ಕೊನೆಯಲ್ಲಿ ಸ್ವರಗಳು ನೀವು ಅರೇಂಜ್ ಮಾಡಿದ ಮೇಡಮ್, ಬ್ರಿಲಿಯಂಟ್ ಆಗಿತ್ತು. ಅದ್ರ ಬಗ್ಗೆ ಹೇಳಿ, ತುಂಬಾ ಅದ್ಭುತವಾದ ಕ್ಯಾಲ್ಕುಲೇಷನ್ ಇತ್ತು ಅದು. ಹೌದು ಸರ್, ಯೂಶಲ ಮುಕ್ತಾಯ ಅಂತ ಹೇಳ್ತಾರೆ. ಮಕ ಸ ನಿದ ಗಸ ನಿತ ಮ ಸ ನಿ ತ ಮಗ ಮಕ ಮಗ ಸ ನಿದ ಗಸ ಗಸ ನಿದ ಮ ಸ ನಿ ಸ ನಿದ ಮಗ ಸ ಗ ಮದ ಮಗ ಮ ತ ನಿ ತ ಗ ಮದ ನಿ ಸ ನಿ ಸ ಗ ಸ ಗ ಮದ ಮಗ ಮ ಗ ಮದ ನಿದ ಮದ ಮದ ನಿ ಸ ಗ ಮಗ ಸ ನಿ ಸ ಗ ಸ ನಿದ ನಿ ಸ ನಿದ ಮದ ಮಕ ಮಗ ಸ ನಿದ ಗಸ ಗಸ ನಿದ ಮ ಸ ನಿ ಸ ನಿದ ಮಗ ನಟನ ವಿಶಾರದ ನಟ ಶೇಖರ. ಬ್ರಿಲಿಯಂಟ್ ಆಗಿತ್ತು ಮೇಡಮ್. ಅಷ್ಟು ಸಿಂಕೋಪೇಷನ್ಸ್ ಇದೆ, ಅವನು ಅಷ್ಟು ಕ್ಲೀನಾಗಿ ಅದನ್ನು ಅರ್ಥ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಹಾಡಿದ. ತುಂಬಾ ಚೆನ್ನಾಗಿ ಹಾಡಿದ ಸರ್. ಆ್ಯಕ್ಚುಲಿ ಈ ಮುಕ್ತಾಯಗಳನ್ನ ಹೇಳ್ಕೊಡೋದು ದೊಡ್ಡ ವಿಷಯ ಅಲ್ಲ, ಅವ್ರಿಗೆ ಅರ್ಥ ಆಗೋದು ಬಹಳ ಮುಖ್ಯ ಸರ್. ನಾನು ಹೇಳಿದ ತಕ್ಷಣ ಅದನ್ನು ಅರ್ಥ ಮಾಡ್ಕೊಂಡ, ಅದು ಬಹಳ ಖುಷಿ ಆಯಿತು. ಆ್ಯಂಡ್ ಅವರ ತಾತ ಅವರ ಮುಖದಲ್ಲಿ ಎಂಥ ಕಾಂತಿ ತೇಜಸ್ಸಿದೆ, ನೋಡಿದ ತಕ್ಷಣ ಕಾಲು ಬಿದ್ದು ನಮಸ್ಕಾರ ಮಾಡಬೇಕು ಅನಿಸುತ್ತೆ. ಬಹಳ ಖುಷಿ ಆಯಿತು ಅವರಿವತ್ತು ನಮ್ಮ ಸೆಟ್ಟಿಗೆ ಬಂದಿದ್ದು. ತುಂಬಾ ಹೆಮ್ಮೆ ಆಗುತ್ತೆ ನಿನ್ನ ಬಗ್ಗೆ. ಆಲ್ ದಿ ಬೆಸ್ಟ್ ಫಾರ್ ದ ಫೈನಲ್ಸ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಇವತ್ತು ಈ ಕ್ಷಣದ ಬಗ್ಗೆ ನಿನಗಿಂತ ಜಾಸ್ತಿ ನಿಮ್ಮ ತಾತ, ಇವತ್ತು ಬಂದಿರೋಂಥ ಹಿರಿಯರವರು, ಅವ್ರ ಹತ್ರ ಕೇಳೋಣ ಅವ್ರಿಗೆ ಹೇಗೆ ಅನಿಸ್ತಿದೆ, ಮೊಮ್ಮಗನ ಈ ಒಂದು ಖುಷಿ ಅವ್ರಿಗೆ ಎಷ್ಟು ಖುಷಿ ತಂದುಕೊಟ್ಟಿದೆ. ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಇಲ್ಲಿರೋ ನೆರೆದಿರೋರಿಗೆ ಅವರಿಗೆ ಎಲ್ರಿಗೂ ಅನುಕೂಲ ಮಾಡಿಕೊಳ್ಳಿ. ಕೃಷ್ಣ ಪರಮಾತ್ಮನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊಂಡು. ಆಹಾ, ಥ್ಯಾಂಕ್ ಯು. ಟಿಕೆಟ್ ಟು ಫಿನಾಲಿಯ ಈ ಸಂಗೀತ ಮಹಾಯುದ್ಧ ನಾಳೆ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದೀವಿ.